ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ರೇಣುಕಾಸ್ವಾಮಿ ಕೊಲೆಗೆ ಡಿ ಗ್ಯಾಂಗ್ ಬಳಸಿದಂಥ ಆಯುಧಗಳ ಫೋಟೋಗಳು ರಿಲೀಸ್ ಆಗಿದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕರೆತಂದು ಡಿ ಗ್ಯಾಂಗ್ ಚಿತ್ರಹಿಂಸೆ ನೀಡಿ ಕೊಲೆಗೈದಿತ್ತು. ಕೊಲೆಗೆ ಬಳಸಲಾದಂಥ ಮರದ ರೆಂಬೆ, ಹಗ್ಗ, ಮೆಗ್ಗರ್ ಯಂತ್ರ, ಪೊಲೀಸ್ ಲಾಠಿ ಸೇರಿದಂತೆ ಹಲವು ಆಯುಧಗಳ ಫೋಟೋಗಳು ಹೊರಬಿದ್ದಿದೆ. ಅವರೊಂದಿಗೆ ರೇಣುಕಾಸ್ವಾಮಿ ಮೃತದೇಹದ ಕೆಲ ಫೋಟೋಗಳು ಕೂಡ ರಿಲೀಸ್ ಆಗಿದ್ದು ಡಿ ಗ್ಯಾಂಗ್ ಕ್ರೌರ್ಯಕ್ಕೆ ಇದು ಸಾಕ್ಷಿಯಾಗಿದೆ. ಬೆಂಗಳೂರಿನಲ್ಲಿ ಆಟೋ, ಕ್ಯಾಬ್ ಚಾಲಕರು ಮತ್ತು ಸವಾರರ ನಡುವೆ ಆಗಾಗ ಸಣ್ಣ ಪುಟ್ಟ ಜಗಳ, ವಾಗ್ವಾದಗಳು ನಡೀತಾನೆ ಇರುತ್ತೆ. ಇದು ಸಾಮಾನ್ಯ ಕೂಡ ಹೌದು. ಇನ್ನು ಕೆಲವು ಬಾರಿ ಸಂಕಷ್ಟದಲ್ಲಿ ಆಸರೆಯಾದಂತಹ ಕ್ಯಾಬ್, ಆಟೋ ಚಾಲಕರ ಬಗ್ಗೆ ಕೂಡ ನಾವು ವರದಿಯನ್ನು ಬಿತ್ತರಿಸಿದ್ದೇವೆ. ಈಗ ಆಟೋ ಚಾಲಕನೊಬ್ಬ ಓಲಾ ಆಟೋ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ಮಹಿಳೆಯ ಜೊತೆಯಲ್ಲಿ ಜಗಳ ಆಡಿದಲ್ಲದೆ ಮಹಿಳೆಯ ಕಪಾಳಕ್ಕೆ ಬಾರಿಸಿದ್ದು ವಿಡಿಯೋ ವೈರಲ್ ಆಗಿದೆ. ನೀತಿ ಎನ್ನುವ ಮಹಿಳೆ ಈ ಬಗ್ಗೆ ವಿಡಿಯೋ ಹಂಚಿಕೊಂಡಿದ್ದು ಸದ್ಯ ವೈರಲ್ ಆಗ್ತಾ ಇದೆ. ನೀತಿ ಮತ್ತು ಆಕೆಯ ಸ್ನೇಹಿತೆ ಇಬ್ಬರು ಕೂಡ ಓಲಾ ಅಪ್ಲಿಕೇಶನ್ನಲ್ಲಿ 2 ಆಟೋಗಳನ್ನು ಬುಕ್ ಮಾಡಿದ್ರು. ನೀತಿ ಬುಕ್ ಮಾಡಿದ ಆಟೋ ಮೊದಲು ಬಂದ ಕಾರಣ ಆಕೆಯ ಸ್ನೇಹಿತೆ ತಾನು ಆಟೋ ಬುಕ್ ಮಾಡಿದ್ದು ಕ್ಯಾನ್ಸಲ್ ಅನ್ನು ಮಾಡ್ತಾಳೆ. ನಿಧಿ ಜೊತೆಗೆ ಆಟೋ ಹತ್ತಿದ್ದಾರೆ. ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಸಿಟ್ಟಾದಂಥ ಆಟೋ ಡ್ರೈವರ್ ಆಕೆಯನ್ನು ಹಿಂಬಾಲಿಸಿಕೊಂಡು ಬಂದು ಜಗಳ ಆಡಿದ್ದಾನೆ. ನೀತಿ ತಮ್ಮ ಎಕ್ಸ್ ಖಾತೆಯಲ್ಲಿ ಜಗಳದ ವಿಡಿಯೋ ಹಂಚಿಕೊಂಡಿದ್ದಾರೆ. ವಿಡಿಯೋದಲ್ಲಿ ಚಾಲಕ ಕೋಪಗೊಂಡು ಮಹಿಳೆಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಬುಕ್ಕಿಂಗ್ ಕ್ಯಾನ್ಸಲ್ ಯಾಕೆ ಮಾಡಿದ್ರಿ? ಗ್ಯಾಸ್ ದುಡ್ಡು ಏನು ನಿಮ್ಮಪ್ಪ ಕೊಡ್ತಾನ ಅಂತ ಹೇಳಿ ಆಟೋ ಚಾಲಕ ಮಹಿಳೆಗೆ ನಿಂದಿಸಿದ್ದಾರೆ. ಆಟೋ ಚಾಲಕ ಬೈಯುತ್ತಿರುವಾಗಲೇ ನಿಧಿ ನನಗೆ ಯಾಕೆ ಕಪಾಳಕ್ಕೆ ಹೊಡೆದ್ರಿ ಅಂತ ಹೇಳಿ ಪ್ರಶ್ನೆ ಮಾಡುವುದನ್ನು ವಿಡಿಯೋದಲ್ಲಿ ನೋಡಬಹುದು. ಇಷ್ಟಕ್ಕೆ ಆಟೋ ಚಾಲಕ ಸುಮ್ಮನಾಗದೆ ನೀತಿಗೆ ಚಪ್ಪಲಿಯಿಂದ ಥಳಿಸೋದಕ್ಕೆ ಮುಂದಾಗ್ತಾನೆ. ಜೊತೆಗೆ ಬೆದರಿಕೆಯನ್ನು ಕೂಡ ಒಡ್ಡಿದ್ದಾನೆ. ನೀತಿ ಹತ್ತಿದ ಆಟೋ ಚಾಲಕ ಸಂಧಾನಕ್ಕೆ ಪ್ರಯತ್ನ ಮಾಡಿದ್ರು. ಪರಿಸ್ಥಿತಿ ಸುಧಾರಣೆಯಾಗಲಿಲ್ಲ. ನೋಡುವವರು ಕೂಡ ಅಸಹಾಯಕರಾಗಿದ್ದರು. ಬಳಿಕ ಮಹಿಳೆ ಆಟೋ ಡ್ರೈವರ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ ಕರೆದ್ರು. ಆಟೋ ಡ್ರೈವರ್ ಬನ್ನಿ ಹೋಗೋಣ ಅಂತ ಹೇಳಿದ್ರು. ಅಲ್ಲದೆ ಅಶ್ಲೀಲವಾಗಿ ನಿಂದಿಸೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡಬಹುದು. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಓಲಾ ಪ್ರತಿಕ್ರಿಯೆ ನೀಡಿದ್ದು ಚಾಲಕರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತಹ ಭರವಸೆಯನ್ನು ಕೊಟ್ಟಿದೆ. ಪ್ರಯಾಣಿಕರ ಸುರಕ್ಷತೆ ತಮ್ಮ ಆದ್ಯತೆಯಾಗಿದ್ದು ಅದಕ್ಕಾಗಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅಂತ ತಿಳಿಸಿದ್ದಾರೆ. गलती से कैसा होता है? गलती आप चिल्ला क्यों रहे हो? नहीं, गलती कैसे होता है बोलो? आप चिल्ला क्यों रहे हो? हाँ, तेरे बाप देते हैं क्या गैस? यहीं पे था भैया, 1 मिनट दूरी था आपका ऑटो। आप चिल्लाइए मत और गाली मत दीजिए, ठीक है? ये फालतू चीजें मत बोलिए मुझे। और क्या करती है? मैं पुलिस के पास जाऊंगी। हाँ, आ जाओ, चल पुलिस के पास चल। मिनट अभी था भैया, आपका गाड़ी बाहर ही था। क्या हो गया तो कर दिया। आप कैंसिल नहीं करते कभी हम लोग का राइड? आप लोग नहीं करते कभी कैंसिल किया है ना, तो हमारी क्या गलती हो गया? दो तो और क्या हो गया? रुक, आज चल पुलिस स्टेशन को। मैं क्यों जाऊँ? मेरी मर्जी, मेरे को जाना होगा मैं जाऊंगी, मेरे को नहीं जाना होगा नहीं जाऊंगी। मैं अलग पुलिस स्टेशन जाऊंगी। मैं आपके साथ क्यों जाऊँ? आ जाओ। आपका फोन नंबर है, आपका गाड़ी नंबर है, हम कंप्लेन कर देंगे। स्टेशन नहीं जाना मुझे स्टेशन। स्टेशन को जाना स्टेशन को और जो थप्पड़ मारा मुझे उसका क्या करूँ? आपने थप्पड़ क्यों मारा मुझे? थप्पड़ क्यों मारा मुझे? थप्पड़ क्यों मारा मुझे? कौन बोलते हो आप थप्पड़ मारने वाले? मैं आपसे आप करके बात कर रही हूँ। ಮೂರ್ ಗಾಡಿ ಬುಕ್ ಮಾಡ್ಬಿಟ್ಟು ಅವನ ಬಂದ ಮೇಲೆ ಫೋನ್ ಮಾಡಿ 5 ನಿಮಿಷ ಆಗೈತೆ ವೇಟ್ ಮಾಡ್ತಾ ಇದ್ದೀರಾ. ನಿನ್ನ ಗಾಡಿ ಬಂದ್ಮೇಲೆ ಕ್ಯಾನ್ಸಲ್ ಮಾಡಿದ್ರ और अप्पा को तने गैस करो ಇಲ್ಲ ನಿನಗೆ ಆತರ चेंज ऑफ प्लान्स हुआ नहीं? चेंज ऑफ प्लान्स हुआ जरूरी है हमको जहाँ पहले जाना था वहीं जाना हो? हम चेंज ऑफ प्लान्स नहीं कर सकते हैं। ಸಿಂಗಾಪುರ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಸಿಂಗಾಪುರ ಪ್ರಧಾನಿ ಲಾರೆನ್ಸ್ ವಾಂಗ್ ಅವರನ್ನ ಗುರುವಾರ ಭೇಟಿಯಾಗಿದ್ದರು. ವಾಂಗ್ ಅವರ ಆಹ್ವಾನದ ಮೇರೆಗೆ ಸಿಂಗಾಪುರಕ್ಕೆ ತೆರಳಿರುವಂತಹ ಮೋದಿ ಉಭಯ ದೇಶಗಳ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ ಕುರಿತು ಚರ್ಚೆ ಮಾಡಿದರು. ಮಾತುಕತೆಯ ನಂತರ ಉಭಯ ನಾಯಕರು 4 ಜ್ಞಾಪಕ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ವಾಂಗ್ ಜೊತೆಗಿನ ಮಾತುಕತೆಗೂ ಮುನ್ನ ಸಿಂಗಾಪುರ್ ಸಂಸತ್ ಭವನದಲ್ಲಿ ಮೋದಿ ಅವರಿಗೆ ವಿದ್ಯುಕ್ತ ಸ್ವಾಗತ ದೊರೆಯಿತು. ಅಲ್ಲಿನ ಸಂದರ್ಶಕರ ಪುಸ್ತಕಕ್ಕೂ ಕೂಡ ಮೋದಿ ಸಹಿ ಹಾಕಿದ್ರು. ವಾಂಗ್ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಮತ್ತು ಮೋದಿ 3ನೇ ಅವಧಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಉಭಯ ನಾಯಕರು ಮೊದಲ ಬಾರಿ ಭೇಟಿಯಾಗಿ ಸಭೆಯನ್ನು ನಡೆಸಿದರು. ಇದೇ ಭೇಟಿಯಲ್ಲಿ ಸಿಂಗಾಪುರ ರಾಷ್ಟ್ರಪತಿ ಥರ್ಮನ್ ಷಣ್ಮುಗರತ್ನಂ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ. आपके प्रधानमंत्री पद ग्रहण करने के बाद ये हमारी पहली मुलाकात है।
सिंगापुर केवल एक पार्टनर देश नहीं है, सिंगापुर हर विकासशील देश के लिए एक प्रेरणा है। हम भी भारत में अनेकों सिंगापुर बनाना चाहते हैं और मुझे खुशी है कि हम इस दिशा में मिलकर प्रयास कर रहे हैं। ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ NCAB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.